ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಆ ಹಿಂದಿನ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ಏನು ಮಾಡಿದ್ರೆ ನಾವು ಏನು ಸಕ್ಸಸ್ ಆಗಲಿಲ್ಲ, ಎಲ್ಲ ಜೀರೋ ಆಗ್ತಿದ್ವಿ. ನಾವೆಲ್ಲ ಬೆಳಕು ನೋಡಿ ಹತ್ತಾರ ಯಪ್ಪ ಯಾಕೆ ಬೆಳಕು ಹರಿತಿದ್ವು ಅಂತಂದು ಅಷ್ಟು ಕಷ್ಟದ ದಿನಗಳನ್ನು ಕಳೆದು ಬಿಟ್ಟಿದ್ದೇವೆ ನಾವು. ನಮ್ಮ ಗಾಡಿಗೆ ಬರೀ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಗುರುಜಿ. ಇವತ್ತು 1,000 ರೂಪಾಯಿ ಹಾಕಂತ ಶಕ್ತಿ ನಿಮ್ಮಿಂದ ಬಂದಿದೆ ನಾವು. ಹೇಗೆ ನೆನೆಸ್ಕೋತೀರಿ ಅವಾಗ ಕಷ್ಟದ ದಿನಗಳನ್ನ? ಅಂದ್ರೆ ನನಗೆ ಕಷ್ಟ ಹಿಂದಿತ್ತಲ್ರಿ, ಅದ ನೆನಪು ಹೊರತು ನನಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ರಿ. ನಮ್ಗೆ ಒಳ್ಳೇದಾಗೈತಿ. ಶ್ರೀಚಕ್ರ ಬಂದ್ಮೇಲೆ ನಮ್ಗೆ ಒಳ್ಳೇದಾಗೈತ್ರಿ. ನಾವೆಲ್ಲ ಭಾಳ ಅನುಭವಿಸ್ರಿ. ನಮ್ಮ ಮನೆಯವ್ರ ಕಡೆಯಿಂದ ಭಾಳ ಜನ ಭಾಳ ಹೀಗಾಳ್ಸಿ ಮಾತಾಡ್ರಿ ನಮಗೆ. ಅವ ಸಾಲ ಮಾಡ್ಯಾನ, ಹೊಲ ಮಾರ್ತಾನ, ಮನೆ ಮಾರ್ತಾನ, ಬರೀ ಇವ ಬಿದ್ದವ್ರಿ ನನ್ನ ಕಿವಿಗೆ. ಯಾಕಾರ ಇಂಥ ಜೀವನ ಮಾಡಾಕತ್ತಿದ್ದೆಪ್ಪ ದೇವ್ರೆ ಅನಿಸ್ಬೇಕಿತ್ತು. ಆದ್ರೆ ಈಗ ಹಂಗಿಲ್ರಿ, ನಮ್ಮ ಮನೆಯರ ಇನ್ನೊಬ್ರಿಗೆ ಕೊಡಂಗಾಗ್ಯಾರ. ನಿಮ್ಮನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದ್ಮೇಲೆ ನಾವು ಚಲೋ ಆಕ್ಯಂತ ಬಂದವ್ರಿ. ಈಗ ದೇವ್ರು ನಮ್ಗೇನು ಕಮ್ಮಿ ಮಾಡಿಲ್ರಿ. ಜೀವನ ಮುಗೀತು ಅಂತ ತಿಳ್ಕೊತೀವಿ. ನೀವು ಯಾವಾಗ ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನ ಯಾವಾಗ ಭೇಟಿ ಆದಿವಿ ಗುರು, ಅಲ್ಲಿದ್ದ ನಮ್ಮ ಜೀವನ ಪಾವನ ಆಯ್ತು. ನನ್ನ ಗಂಡ ಈಗ ಯಾರ ಮುಂದೆ ಹೋಗಿ ಕೈ ಚಾತದ್ನಲ್ರಿ, ಅವ್ರಿಗೆಲ್ಲಾರು ಆಡ್ಕೊಂತದ್ರಲ್ರಿ, ಅವ್ರು ಎಲ್ಲಾರು ಬಾಯಾಗ ಹೊಗಳಂತ ವ್ಯಕ್ತಿಯಾಗೇನ್ರಿ ನನ್ನ ಗಂಡ. ಯಾವ ಟೈಪ್ ರೆಮಿಡಿ ಹೇಳ್ತೀರ ಆ ಟೈಪ್ ಮಾಡ್ಕೆ ಇವತ್ತು 7 ವರ್ಷದಲ್ಲಿ ನಮಗೆ ಅಗರ್ಭ ಶ್ರೀಮಂತರಾಗಿದ್ದೇವೆ. ಶ್ರೀಚಕ್ರ ಕೊಟ್ಟ ಬಳಕ ಗುರುಜಿ ನಮ್ಗೆ ಇನ್ನೂ ಸುಖವಾಗಿದ್ದಾವೆ, ಇನ್ನೂ ಚೆನ್ನಾಗಿದ್ದಾವೆ. ಇದ ಜೀವನ ಸಾಯ ಮಠ ಇರ್ಲಿ ಅಂತಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇವತ್ತಿನ ಈ ವಿಶೇಷವಾದಂತಹ ಅತಿಥಿಗಳೊಂದಿಗಿನ ಈ ಕಾರ್ಯಕ್ರಮವನ್ನು ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ. ಈ ವಾಹಿನಿ ಮತ್ತು ಈ ಕಾರ್ಯಕ್ರಮ ನಿಮಗೆ ಮೊಟ್ಟ ಮೊದಲನೆಯ ಬಾರಿಗೆ ಸಿಕ್ಕಿದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೆ ಒತ್ತಿ. ಹಾಂ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಅಮ್ಮನವರ ನಾಮಸ್ಮರಣೆ ಆಗುತ್ತೆ. ಇದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಇನ್ನೇನು ಬೇಕು ಹೇಳಿ? ಹಾಂ ವೀಕ್ಷಕರೇ, ನಿಮ್ಮ ಅನುಕೂಲಕ್ಕಾಗಿ ಈ ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ನೀವು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡ್ಬೋದು. ತುಂಬ ಒಳ್ಳೆಯ ಸೌಲಭ್ಯ, ಅದನ್ನು ಒಂದ್ಸಲ ಟ್ರೈ ಮಾಡಿ. ಬನ್ನಿ, ತಡ ಮಾಡದೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ದೂರದ ಹಾವೇರಿಯಿಂದ ಸಣ್ಣಬಸಪ್ಪ ಮಲ್ಲಾಡದವರು ಬಂದಿದ್ದಾರೆ. ಅವರ ಶ್ರೀಮತಿ ವಿಜಯ ಅವರು ಬಂದಿದ್ದಾರೆ. ನಮಸ್ಕಾರಮ್ಮ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ದಂಪತಿಗಳಿಗೆ ನಾನು ಮುಕ್ತ ಹೃದಯದಿಂದ ನಮ್ಮ ಸ್ಟುಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೋಡಿ, ತುಂಬ ಜನ ವೀಕ್ಷಕರು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡಿ, ಗುರುಗಳೇ ನಿಮ್ಮ ಕಾರ್ಯಕ್ರಮವನ್ನು ನೋಡೋದಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಹೇಗಿತ್ತು, ಕಷ್ಟಕರ ಪರಿಸ್ಥಿತಿ, ಅದನ್ನು ಮಾಡ್ಕೊಂಡ್ಮೇಲೆ ಹೇಗಾಯಿತು, ನಂತರ ಹೇಗಿದ್ದೀವಿ, ಎಲ್ಲವನ್ನು ಮುಕ್ತವಾಗಿ ಮಾತಾಡೋದಕ್ಕೆ ಬರ್ತೀವಿ, ನಮಗೊಂದು ವೇದಿಕೆ ಕೊಡಿ, ಅವಕಾಶ ಕೊಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಈ ಒಂದು ಮಾಲಿಕೆಯಲ್ಲಿ ಇವತ್ತು ನಮ್ಮ ವೇದಿಕೆಗೆ ಬಂದಂಥ ಶ್ರೀಯುತ ಸಣ್ಣಬಸಪ್ಪ ಮಲ್ಲಾಡದವ್ರನ್ನ ನಾನು ಮೊದಲು ಮಾತಾಡಿಸ್ತೀನಿ. ಸಣ್ಣಬಸಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ. ಇವತ್ತು ಅಂದರೆ ನಿಮ್ಮ ತುಂಬ ದಿನದ ಕನಸಾಗಿತ್ತು ನಮ್ಮ ಜೀತ್ ಮೀಡಿಯಾಗೆ ಬರಬೇಕು, ಮಾತಾಡಬೇಕು ಅಂತ ಹೇಳಿ. ಯಾಕೆಂದರೆ ಸುಮಾರು 10 ವರ್ಷಗಳಿಂದ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಭಕ್ತಾದಿಗಳು ಕರ್ನಾಟಕ, ಭಾರತ, ದೇಶ ವಿದೇಶಗಳಲ್ಲಿದ್ದಾರೆ. ಅವರು ನಮ್ಮ ರೆಮಿಡಿಯನ್ನು ಮಾಡಿಕೊಂಡು ಶ್ರೀಚಕ್ರ ಪೂಜೆಯನ್ನು ಮಾಡಿ ಜೀವನದ ಉನ್ನತ ಮಟ್ಟ ತಲುಪಿದ್ದಾರೆ. ಇವತ್ತು ನಿಮಗೆ ಈ ವೇದಿಕೆ ಅವಕಾಶ ಕೊಡ್ತಾ ಇದೆ. ನನ್ನೊಟ್ಟಿಗೆ ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ವೀಕ್ಷಕರೊಟ್ಟಿಗೆ ಮಾತಾಡ್ತಾ ನಿಮ್ಮ ಮನಸ್ಸಿನ ಆಳದಲ್ಲಿ ಆ ಹಿಂದಿನ ದಿನಗಳನ್ನು ನೆನೆಸ್ಕೊಳ್ಳೋದಾದರೆ, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ನೋಡೋದಕ್ಕಿಂತ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅನ್ನೋದನ್ನು ಒಂದ್ಸಲ ನೀವು ಮೆಲುಕು ಹಾಕೋದಾದರೆ ಹೇಗಿರುತ್ತೆ ಆ ಜೀವನ? ಗುರುಜಿ, ನನ್ನ ಜೀವನ 100 ರೂಪಾಯಿದ್ದು ತೊಂದರೆ ಇತ್ತು. ನಿಮ್ಮನ್ನು ಯಾವಾಗ ನಮ್ಮ ಹೆಣ್ಮಕ್ಳು ಫಾಲೋ ಮಾಡ್ಕೊಂತ ಬಂದರೆ
ನೀವು ಹೇಳಿದಂಥ ರೆಮಿಡಿ ಮಾಡ್ಕೊಂತ ಬಂದು ನಮಗೆ ಅವಾಗ ಚಲೋ ಹಾಕ್ಯಂತ ಬಂತು. ಆಮ್ಯಾಗ ಇವತ್ತಿನವ್ರಿಗೆ ನಮ್ಗೆ ಏನೂ ತೊಂದರೆ ಇಲ್ಲ. ನಾವೇನು ಹೇಳ್ಕೊಂಡೇವೆ ನಿಮ್ಮ ಫಾಲೋ ಮಾಡಿದ ಪ್ರಕಾರ ನಿಮ್ಮ ಆಶೀರ್ವಾದ ನಮಗೆಲ್ಲ ನಡೆದಿದೆ. ಇತ್ತೀಚೆಗೆ ಎಷ್ಟು ವರ್ಷಗಳಿಂದ ನಮ್ಮದು ಕಾರ್ಯಕ್ರಮ ನೋಡೋದಕ್ಕೆ ಶುರು ಮಾಡಿ? ಸುಮಾರು 6-7 ವರ್ಷ ಆಯ್ತು ರೀ ನಾವು. 6-7. ಅದಕ್ಕಿಂತ ಮುಂಚಿನ ಜೀವನ ಹೇಗಿತ್ತು ಅನ್ನೋದನ್ನ, ಯಾಕೆಂತಂದ್ರೆ ಈಗ ನಮ್ಮ ಕಾರ್ಯಕ್ರಮ ನೋಡಿದ್ರೆ ನಿಮಗೆ ಒಳ್ಳೇದಾಯ್ತು, ಅದು ಮುಂದಿನ ಹಂತಕ್ಕೆ ಬರುವಂತಹ ವಿಷಯ. ಆಗಿನ ಕಷ್ಟದ ದಿನಗಳನ್ನ, ಕಣ್ಣೀರದ ದಿನಗಳನ್ನ, ಆಮೇಲೆ ಹಣ ಇಲ್ಲದ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ, ನೀವು ಕಣ್ಣಿಗೆ ಕಟ್ಟೋ ಹಾಗೆ ಅದನ್ನ ವಿವರಣೆ ಕೊಡೋದಾದ್ರೆ ಹೇಗೆ ಕೊಡ್ಬೋದು? ಯಾಕೆಂದ್ರೆ ನಮ್ಮ ವೀಕ್ಷಕರಿಗೆ ಅದನ್ನ ತಿಳ್ಕೊಬೇಕನ್ನೋ ಕುತೂಹಲ ಇರುತ್ತೆ. ನಮ್ಮ ಗಾಡಿಗೆ ಬರೀ 20 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಗುರುಜಿ. ಹಿಂದಿನ 7 ವರ್ಷದ ಹಿಂದಿನ ದಿನಗಳಲ್ಲಿ. ಇವತ್ತು 1,000 ರೂಪಾಯಿ ಹಾಕುವಂಥ ಶಕ್ತಿ ನಿಮ್ಮಿಂದ ಬಂದಿದೆ ನಮ್ಗೆ. ಅಂದ್ರೆ ಯಾಕೆ ಅದು 20 ರೂಪಾಯಿ ಪೆಟ್ರೋಲ್? ಅದೇನು ಅದ್ರ ಹಿಂದಿನ ಘಟನಾ? ಆರ್ಥಿಕ ಪರಿಸ್ಥಿತಿ ಅಷ್ಟು ಹಿನ್ನಡೆ ಗುರುಜಿ. ಏನ್ ಮಾಡಿದ್ರೆ ನಾವು ಏನು ಸಕ್ಸಸ್ ಆಗ್ಲಿಲ್ಲ, ಎಲ್ಲ ಜೀರೋ ಆಗ್ತಿದ್ವಿ. ನಿಮ್ಮ ಆಶೀರ್ವಾದ ಜೀರೋ ಬ್ಯಾಲೆನ್ಸ್ ಇಂದ ನಾವು ಇಲ್ಲಿ ಈ ಮಟ್ಟಕ್ಕೆ ಬಂದದ್ದು. ಯಾಕೆ ಅಷ್ಟು ಮನೆಯಲ್ಲಿ ಕಷ್ಟ ಆಗ್ತಿತ್ತು? ಯಾಕೆಂದ್ರೆ ನೀವು ಕಷ್ಟಪಟ್ಟು ದುಡಿಯೋದಕ್ಕೆ ನೀವು ರೆಡಿ ಇದ್ರಿ ಅಂತ ಹೇಳಿದ್ರಿ, ಸ್ಟುಡಿಯೋಗೆ ಬಂದಾಗ ಹೇಳ್ತಾ ಇದ್ರಿ. ಏನಾಗ್ತಿತ್ತು ಅವಾಗ? ಏನಾದ್ರೂ ತೊಂದರೆ ಮಾಡಿ? ಯಾರಿಂದ ಏನ್ ತೊಂದರೆ ಆಗ್ತಿತ್ತ ಗೊತ್ತಿಲ್ಲ ಗುರುಜಿ. ಬರ್ರಿ ನಾವು ಏನ್ ಮಾಡಿದ್ರೆ ನಷ್ಟ, ನಿಮ್ಮದು ಅಚಾನಕ ನಾವು ನಮ್ಮ ವೈಫ್ ಅದನ್ನ ನೋಡ್ಕೊಂತ ಒಂದು ರೆಮಿಡಿ ಮಾಡಿದ್ರು ನಿಂಬೆಹಣ್ಣಿಂದು, 2ನೇದು ಅರ್ಶಿನದ್ದು ಮೆಣಸಿನ್ಕಾಳಿಂದ ಮಾಡಿದ್ರು, 3ನೇದು ಅವ್ರು ನೀವು ಯಾವ ಟೈಪ್ ರೆಮಿಡಿ ಹೇಳ್ತೀರ ಆ ಟೈಪ್ ಮಾಡ್ಕೊಂತ ಇವತ್ತಿಗೆ 7 ವರ್ಷದಲ್ಲಿ ನಮಗೆ ಅಗರ್ಭ ಶ್ರೀಮಂತರಾಗಿದ್ದೇವೆ. ಬಹಳ ಸಂತೋಷ. ಅಲ್ಲ, ಆಗ ನೀವು 7 ವರ್ಷದ ಹಿಂದಿನ ಕಥೆಗಳನ್ನು ನಾವು ಒಂದ್ಸಲ ಬೆಳಕು ಚೆಲ್ಲಿ ನೋಡೋದಾದ್ರೆ, ಈ ನೀವು ಕೃಷಿಕರು ಅಂತ ಹೇಳ್ತಾ ಇದ್ರಿ, ಅಗ್ರಿಕಲ್ಚರ್ ಪರ್ಪಸ್. ಆಗ ಬೆಳೆ ಬೆಳೆಯುವಂತಹ ಒಂದು ಮಟ್ಟ, ಈಗಿನ ಮಟ್ಟ, ಈಗಿಂದ ಬೇಡ, ಅವಾಗಿಂದ ಹಿಂದಿಂದ ಹೋಗೋದಾದ್ರೆ ನಿಮ್ಗೆ ಹೇಗಿತ್ತು ಜಮೀನಲ್ಲಿ? ಅವಾಗೆಲ್ಲ ಚೆನ್ನಾಗಿದ್ರೆ ನಮ್ಮ ಕೈ ದುಡ್ಡು ನಿಲ್ತಿದ್ದಲ್ಲ ಗುರುಜಿ. ಬೆಳೆ ಕೈಗೆ ಬರ್ತಿತ್ತ? ಬೆಳೆ ಕೈ ಬರ್ತಿತ್ತು, ಇಲ್ಲ ಏನಾರ ಆಗ್ತಿತ್ತು. ಏನೋ ಭಯಂಕರ ಸಮಸ್ಯೆ ಇತ್ತು ಗುರುಜಿ. ಅವಾಗ ಏನೋ ಎಷ್ಟೋ ದುಡಿಲಿ ನೀವು, ಇವಾಗ ನಾವು ನೆಮ್ಮದಿದ್ದ ಇರ್ತೇವೆ ಅಂದ್ರೆ ಇವತ್ತು ನಿಮ್ಮ ಆಶೀರ್ವಾದ. ನಾವು ಇವಾಗ ಸ್ವಲ್ಪ ದುಡಿಲಿ, 100% ನಾವು ದುಡಿಲಿಲ್ಲ ಅಂದ್ರೆ 50% ದುಡಿದ್ರು 100% ನಮ್ಗೆ ಆದಾಯ ಇದೆ. ನಿಮ್ಮ ಆಶೀರ್ವಾದದಿಂದ, ನಿಮ್ಮ ರೆಮಿಡಿದ್ದ, ನಿಮ್ಮ ಶ್ರೀಚಕ್ರ ಕೊಟ್ಟ ಬಳಕ ಗುರುಜಿ ನಮ್ಗೆ ಇನ್ನೂ ಸುಖವಾಗಿದಾವೆ, ಇನ್ನೂ ಚೆನ್ನಾಗಿದಾವೆ, ನೆಮ್ಮದಿಯಾಗಿದಾವೆ. ಆಗ ನಿಮ್ಮನ್ನ ಜನ ನೋಡುವಂತ ದೃಷ್ಟಿ ಏನಿತ್ತು? ಕಷ್ಟದಲ್ಲಿದ್ದಾಗ ಹೆಂಗ್ ನೋಡ್ತಾ ಇದ್ರು ನಿಮ್ಮನ್ನ ರಿಲೇಟಿವ್? ಜನ ಎಲ್ಲ ಇವರೆಲ್ಲ ಪುಟಬಾತ್, ಇವ್ರ ಹತ್ರ ಏನಿಲ್ಲ, ಇವರೆಲ್ಲ ಜೀರೋ, ಅವಂಗೆಲ್ಲ ಹೇಳ್ಸ್ಯಾರ ಗುರುಜಿ. ಆಗ ಹೇಗ ಅನಿಸ್ತಿತ್ತು? ನೀವು ಮನೆಗೆ ಬಂದು ನಿಮ್ಮ ಶ್ರೀಮತಿಯವ್ರ ಹತ್ರ ಹೇಳಿ ಕಣ್ಣೀರ್ ಏನಾದ್ರು ಹಾಕಿದಂತ? ನಾವು ಹತ್ತಿದ್ದೇವೆ ಗುರುಜಿ. ನಮಗೆ ಯಾವಾಗ ಯಾಕೆ ಬೆಳಕ್ ಹರಿತೈತೆ ಅನ್ಸೇವಿ ನಾವು. ನಾವೆಲ್ಲ ಬೆಳಕ್ ನೋಡಿ ಹತ್ತಾರ, ಯಪ್ಪ ಯಾಕೆ ಬೆಳಕ್ ಹರಿತಿದ್ವು ಅಂತಂದು. ಅಷ್ಟು ಕಷ್ಟದ ದಿನಗಳನ್ನ ಕಳೆದು ಬಿಟ್ಟಿದ್ದೇವೆ ನಾವು. ಇನ್ನು ಮುಂದೆ ಯಾವತ್ತೂ ಕಷ್ಟ ಇಲ್ಲ ಗುರುಜಿ ನಮ್ಗೆ. ಅಂದ್ರೆ ಅವಾಗ ರಾತ್ರಿ ಮಲಗಿ ಹೇಳದಾಗ ಯಾಕಾದ್ರೂ ಬೆಳಕಾಗತ್ತೆ? ನಾವು ಬೆಳಕಂಡಿ ಕೆಳಗ ಮಕ್ಕಂತಿದ್ವಿ. ಬೆಳಕ್ ಹರಿತಂದ್ರೆ ಎಷ್ಟು ತೊಂದರೆ ಐತಿ, ಬೆಳಕ್ ಹರಿದ್ರೆ ಹೊತ್ತು ಮುಳುಗಮಟನ ಅಂತ ನಾವು ಇಷ್ಟು ವಿಚಾರ ಮಾಡದಂತಾರ ಗುರುಜಿ ನಾವು. ಅಂದ್ರೆ ಇವತ್ತಿನ ಜೀವನ ಇವತ್ತ ಯಾಕೆ ಹೊತ್ತು ಮುಳುಗತೈತಿ ಅಂತಿದ್ದೇವೆ ಗುರುಜಿ. ಅಂದ್ರೆ ಇವತ್ತಿಂದ ಏನು ಕಷ್ಟನೋ, ಯಾರು ಸಾಲ ಕೊಟ್ಟವ್ರು ಕೇಳಕ್ ಬರ್ತಾರೋ, ಅಥವಾ ಯಾರು ಬರ್ತಾರೋ, ಮನಿ ಮುಂದೆ ಯಾರು ಕುಂದಿರ್ತಾರೋ, ಯಾರು ಎಲ್ಲಿ ಬೈತಾರೋ, ಅಷ್ಟು ತೊಂದ್ರೆ ಒಳಗ ಬೆಳಕ ಹರಿಬಾರ್ದು ಅನ್ನೋ ಲೆಕ್ಕದಾಗ ನಾವು ಜೀವನ ಮಾಡಿದ್ವಿ. ಅಲ್ಲ ಪಾಪ, ನೀವು ತುಂಬಾ ಆಸ್ತಿವಂತರು ಇದ್ದವ್ರು. ಅವಾಗ ನಿಮ್ಗೆ ಹೊಲಕ್ಕೆ ಹೋಗಿ ಜಮೀನಿಗೆ ಕೆಲಸ ಮಾಡೋದಕ್ಕೆ ಏನ್ ಮಾಡಿದ್ರೆ ನೆಮ್ಮದಿದ್ದೇ ಇದ್ದಿಲ್ಲ ಗುರುಜಿ. ಮಾಡಕ್ ಮನಸ್ಸು ಬರ್ತಿಲ್ಲ. ಏನ್ ಮಾಡ್ಬೇಕಂದ್ರೆ ನಮ್ಮ ಮನಸ್ಸಿನೊಳಗ ಹುಮ್ಮಸ್ ಬರ್ತಿದ್ದಲ್ಲ, ಎಲ್ಲ ಸುಮ್ಕ ದರಿದ್ರತನ. ಹೋಗಕ್ ಆಗ್ತದಲ್ಲ, ಮಾಡಿದ್ರೆ ಆಗ್ತೈತ್ ಬಿಡು, ನೋಡಿದ್ರೆ ಆಗ್ತೈತ್ ಬಿಡು, ಆ ಲೆಕ್ಕದಾಗ ಬದುಕಿದೀವಿ ನಾವು. ಮತ್ತೆ ಜನ ಮಾತಾಡ್ತಿದ್ರ ಇಷ್ಟೆಲ್ಲ ಆಸ್ತಿ ಎಲ್ಲ ಮಾತಾಡಿದಾರೆ, ಹೊಲಕ್ ಹೋಗ್ತಾ ಇಲ್ಲ, ಕೆಲಸ ಎಲ್ಲ ಮಾತಾಡಿದಾರೆ. ಸರ್ವ ಸಾಮಾನ್ಯ ಜನ ಎಲ್ಲರೂ ಮಾತಾಡಿದಾರೆ. ನಾವು ಅಂತಿದ್ದೇನಲ್ರಿ, ಜನ ಮಾತಾಡೋದಕ್ಕೂ ನನ್ನ ಹಣೆ ಬರ ಸರಿ ಇಲ್ಲದಕ್ಕೂ, ನಾವು ಬೆಳಕಂಡಿ ನೋಡೋದಕ್ಕೂ, ಬೆಳಕ್ ಹರಿಯೋದಕ್ಕೂ ನನಗೆ ಯಾವ್ದೋ ವಿಧಿನ ಚಲೋ ಆಯ್ತು ಬೆಳಕ್ ಹರಿದ್ರ ಅಂತ ಈ ಮಟ್ಟದಾಗ ಜೀವನ ಮಾಡಿದ್ರು. ಅಮ್ಮ, ನೀವು ಅವಾಗ ಕಷ್ಟದ ದಿನದಲ್ಲಿದ್ದಾಗ ಅದನ್ನ ಹೇಗೆ ನೆನೆಸ್ಕೋತೀರಿ? ಅವಾಗ ಕಷ್ಟದ ದಿನಗಳನ್ನ ಹೇಳಕ್ಕ ಕಣ್ಣೀರು ಬರಕತ್ತದ ಗುರುಜಿ. ನಾವೆಲ್ಲ ಭಾಳ ಅನುಭವಿಸ್ರಿ. ನಮ್ಮ ಮನೆಯವ್ರ ಕಡೆಯಿಂದ ಭಾಳ ಜನ ಭಾಳ ಹೀಗಾಳ್ಸಿ ಮಾತಾಡ್ರಿ ನಮಗೆ. ಎಷ್ಟು ಹೀಗಾಳ್ಸಿ ಮಾತಾಡೋದಂದ್ರೆ ಅದನ್ನ ಹೇಳಕ್ಕಾಗಲ್ರಿ. ಪ್ರತಿಯೊಬ್ಬರು ಮಾತಾಡ್ಯಾರ್ರಿ, ಅವ್ರು ಹಂಗಾಕಾರ ಹಿಂಗಾಕಾರ ಅಂತಂದು. ಆದ್ರೆ ನಾವು ಯಾವಾಗ ನಿಮ್ಮನ್ನ ಫಾಲೋ ಮಾಡ್ಕೊಂತ ಬಂದ್ವಿ, ಅವಾಗ ನಮ್ಗೆ ಒಳ್ಳೇದಾಕಂತನ ಬಂದೈತ್ರಿ. ಈ ಜೀವನ ಯಾವಾಗಲೂ ಹಿಂಗೆ ಚಲೋತ್ನಾಗಿರಲಿ ಅಂತ ನೋಡ್ರಿ. ನಾನಂತ ಇದನ್ನ ಬಿಟ್ರೆ ಮತ್ತೇನು ಬೇಕದಲ್ರಿ. ಆಮೇಲೆ ನೀವು ಚೀಟ್ಯಾಗ ಬರೆದು ರೆಮಿಡಿ ಹೇಳಿರಲ್ರಿ, ಅವ್ನು ಓಸು ಮಾಡ್ಕೊಂತ ಬಂದೇನ್ರಿ. ಅವ್ನು ಓಸು ಮಾಡಿದ್ದು ನಾನು ಚೀಟ್ಯಾಗ ಬರೆದು ಹರಿದು ಹಾಕಿ ಇದು ಮಾಡಿರೋ ಓಸು ಸಕ್ಸಸ್ ಹಾಕ್ಯಂತ ಬಂದ ನೋಡ್ರಿ ಗುರುಜಿ. ಎಲ್ಲ ಸಕ್ಸಸ್ ಆಗ್ಯಾವ್ರಿ. ನನ್ನ ಮಗ ಶಾಲೆಗೆ ಹೋಗ್ತೈತ್ರಿ, ನನ್ನ ಮಗ ನನ್ನ ಮಾತು ಕೇಳ್ತೈತ್ರಿ, ನನ್ನ ಗಂಡ ಚಲೋ ಅದನ್ರಿ. ನನ್ನ ಗಂಡ ಹೊರಗೆ ಹೋಗಿ ಬಂದೆ ಅಂದ್ರೆ ಜನ ಹೆಂಗೆ ಅನ್ನೋದು ಬರೀ ನನ್ನ ಕಿವಿಗೆ ಅವ ಸಾಲ ಮಾಡ್ಯಾನ, ಹೊಲ ಮಾರ್ತಾನ, ಮನೆ ಮಾರ್ತಾನ,
ಬರೀ ಇವ ಬಿದ್ದವ್ರಿ ನನ್ನ ಕಿವಿಗೆ ಸರಿ ಇಲ್ಲ ಮೊದ್ಲು ಜನ ಹೇಳೋದ್ ನೋಡಿದ್ನಿ ಅಂದ್ರೆ ನಮ್ಗ ಯಾಕಾರ ಇಂಥ ಜೀವನ ಮಾಡಾಕತ್ತಿದ್ದೆಪ್ಪ ದೇವ್ರೆ ಅನಿಸ್ಬೇಕಿತ್ತು. ಆದ್ರ ನಿಮ್ಮ ಇದಕ್ಕ ನಿಮ್ಮನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದ್ಮೇಲೆ ನಾವು ಚಲೋ ಆಕ್ಯಂತ ಬಂದವ್ರಿ. ಈಗ ದೇವ್ರು ನಮ್ಗೇನು ಕಮ್ಮಿ ಮಾಡಿಲ್ರಿ, ಒಳ್ಳೇದಾಗೈತೆ ನಮ್ಗೆ. ಅಮ್ಮ, ಅವಾಗಿನ ಹಿಂದಿನ ದಿನಗಳನ್ನ ನೀವು ಒಂದ್ ಸ್ವಲ್ಪ ನೆನೆಸ್ಕೊಳ್ಳೋದು. ಅದರಿ ಹಿಂದಿನ ಜೀವನ ನೆನ್ಸ್ಕೊಳಕ್ ನಂಗೆ ಇಷ್ಟನೇ ಇಲ್ರಿ ಗುರುಜಿ. ಅಲ್ಲ, ಅವಾಗ ಅವರು ಈಗ ನೋಡ್ರಿ, ಈಗ ನಿಮ್ಮ ಯಜಮಾನ್ರು ಅಗರ್ಭ ಶ್ರೀಮಂತರಾದ್ರು, ರೆಮಿಡಿಗಳನ್ನು ಮಾಡಿ ಒಂದು ಗುರುವಿನ ನಂಬಿ ಆ ಹಿಂದೆ ಈಗ ಅವರು ಖುಷಿಯಿಂದ ವ್ಯಾಪಾರ ವ್ಯವಹಾರ ಮಾಡಿ ಮನೆಗೆ ಬಂದು ನಿಮ್ಮ ಕೈಗೆ ಹಣ ಇಡೋದಾಗ್ಲಿ ಈಗ ಆಗ ಅವರು ಹತಾಶರಾಗಿ ಸೋತು ಮನೆಗೆ ಬರ್ತಿದ್ರಲ್ಲ, ಅವಾಗ ಹೆಂಗ ಅನ್ನಿಸ್ತಾ ಇತ್ತು ನಿಮ್ಮ ಕರಳು ಹಿಂಡಿದಂಥ ಒಂದು ಅನುಭವದ ದಿನಗಳನ್ನ? ನಾವ್ ಯಾರನ್ನ ಏನ್ ಕೇಳ್ಬೇಕು ಅನ್ಸದ್ರಿ, ಯಾರ ಹತ್ರ ಹೋಗಿ ಏನ್ ಕೇಳ್ಬೇಕು, ಅವ್ರ ಏನಂತಾರ ನಮಗ ನಮ್ಮ ಬಗ್ಗೆ ಆಡ್ಕೊಂತಾರ, ಏನ ಕೇಳಿದ್ರೆ ಹೀಯಾಳ್ತಾರ ಏನ ನಮಗ ಅನ್ಸದ್ರಿ. ಆದ್ರೆ ಈಗ ಹಂಗಿಲ್ರಿ, ನಮ್ಮ ಮನೆಯರ ಇನ್ನೊಬ್ರಿಗೆ ಕೊಡಂಗಾಗ್ಯಾರ್ರಿ. ನೀವು ಹೇಳಿದ್ರೆ ಬಿಡಿ, ನಾವು ಏನೇನು ಮಾಡ್ಕೊಂತ ಬಂದೇವ್ರಿ, ನಮ್ಮ ಜೀವನದ ನಾವು ಉದ್ಧಾರಣ ಆಗ್ಯಾವ್ರಿ, ಚಲೋ ಆಗ್ಯಾವ್ರಿ, ನಮ್ಗೇನು ಕಷ್ಟ ಇಲ್ರಿ. ನೀವು ಶ್ರೀಚಕ್ರ ನಮ್ಮ ಮನೆಗೆ ನೀವು ಬಂದು ಹೋದ್ಮೇಲೆ ನಮ್ಮ ವಾಸ್ತು ಪ್ರಕಾರ ಎಲ್ಲ ನೋಡಿದ್ಮೇಲೆ ನಾವು ಒಳ್ಳೇದಾಕಂತಲೇ ಬಂದದ್ರಿ. ನಂಗೆ ಏನು ಮಾತಾಡ್ಬೇಕನ್ನೋದು ಬರೀ ನನಗೆ ಕಷ್ಟ ಹಿಂದಿತ್ತಲ್ರಿ, ಅದ ನೆನಪು ಹೊರತು ನನಗೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗಲ್ರಿ. ನಮ್ಗೆ ಒಳ್ಳೇದಾಗೈತಿ, ನಿಮ್ದು ಮಾಡಿದ ರೆಮಿಡಿಯಿಂದ ನಮ್ಗೆ ಒಳ್ಳೇದಾಗೈತಿ ರೀ. ಶ್ರೀಚಕ್ರ ಬಂದ್ಮೇಲೆ ನಮ್ಗೆ ಒಳ್ಳೇದಾಗೈತಿ ರೀ. ಇದ ಜೀವನ ಸಾಯ ಮಠ ಇರಲಿ ಅಂತಂದ್ರಿ ನಾನು. ನನ್ನ ಗಂಡೀಗ ಯಾರ ಮುಂದೆ ಹೋಗಿ ಕೈ ಚಾತದ್ನಲ್ರಿ, ಅವ್ರಿಗೆಲ್ಲಾರು ಆಡ್ಕೊಂತಿದ್ರಲ್ರಿ, ಅವ್ರು ಎಲ್ಲಾರು ಬಾಯಾಗ ಹೊಗಳಂಥ ವ್ಯಕ್ತಿಯಾಗೇನ್ರಿ ನನ್ನ ಗಂಡ. ಇನ್ನೂ ಹೊಗಳಂತವಾಗಲ್ರಿ ನನ್ನ ಗಂಡ ಅಂತ ಅಷ್ಟೇ ಬಯಸೋದು, ಮತ್ತೆ ಹೆಚ್ಚಿಂದ ಏನು ಬಯಸೋದಲ್ಲ ನೋಡ್ರಿ. ಅಮ್ಮ, ಹೇಗಾಗುತ್ತೆ ಈಗಿನ ಯಾಂತ್ರಿಕ ಜೀವನದಲ್ಲಿ ಅಂತಂದರೆ, ಜನರನ್ನ ಹಣ ಇದ್ದಾಗ ನೋಡುವಂಥ ದೃಷ್ಟಿಕೋನನೇ ಬೇರೆ, ಹಣ ಇಲ್ಲದಾಗ ನೋಡುವಂಥ ದೃಷ್ಟಿಕೋನನೇ ಬೇರೆ. ಯಾಕೆಂದರೆ ಹಣವನ್ನು ದುಡಿಯೋದಿಲ್ಲ, ಮಾತು ಹೇಳ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಈಗಿರುವಂತಹ ವ್ಯಕ್ತಿ ಇವರೇ ಆವಾಗ ಅವ್ರನ್ನ ನೋಡಿದಂಥ ದೃಷ್ಟಿಕೋನ ಬೇರೆ ಇತ್ತು, ಈಗ ನೋಡುವಂಥ ದೃಷ್ಟಿಕೋನ ಇದೆ. ಮನುಷ್ಯ ಹಣವನ್ನು ಸಂಪಾದಿಸ್ತಾನೆ, ಆದರೆ ಆವಾಗ ಅವರು ಆ ವ್ಯಕ್ತಿಗೆ ಒಂದು ಕಿಮ್ಮತ್ತನ್ನು ಕೊಡಲಿಲ್ಲ, ಬೆಲೆಯನ್ನು ಕೊಡಲಿಲ್ಲ, ತುಂಬ ತುಚ್ಛವಾಗಿ ಮಾತಾಡಿದರು, ಒಂದು ಡಿಗ್ರೇಡ್ ಆಗಿ ಮಾತಾಡಿದರು. ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಸಪೋರ್ಟಿಂಗ್ ನಿಂತ್ರ, ಮಾತೆಲ್ಲ ಹೇಳ್ತಿದ್ರ, ನಾನಿದ್ದೀನಿ ಹೆದರಬೇಡ ನೀನು ಮುನ್ನುಗ್ಗು ಅಂತ ಹೇಳಿ? ಅವ್ರನ್ನ ಕೇಳ್ರಿ, ನಾನು ಹೇಳೇನಿಲ್ಲ. ನಾನು ಯಾವಾಗ್ಲೂ ಅವ್ರಿಂದ ಅದನ್ರಿ, ಅವ್ರ ಕಷ್ಟದಾಗ ನಾ ಬಿಟ್ಟಲ್ರಿ, ಅವ್ರ ಸುಖದಾಗ ನಾ ಬಿಡಲ್ರಿ, ಅವ್ರ ಜೊತೆಗೆ ನಾ ಯಾವಾಗ್ಲೂ ಇರ್ತೇನ್ರಿ. ಹಿಂದೆ ಅದನ್ರಿ, ಈಗ ಇರ್ತೇನ್ರಿ. ಅವಾಗ ಕುಗ್ಗಿದ್ರ ಒಂದ್ ಸ್ವಲ್ಪ ಮಾನಸಿಕವಾಗಿ ಈ ತರದ್ ಜನ ಮಾತಾಡೋ ಮಾತಿಗ್ರಿ, ಜನ ಮಾತಾಡೋ ಮಾತಿಗೆ ಕುಗ್ಗಿದ್ದೀವ್ರಿ. ಹೆಂಗಪ್ಪ ನಮ್ ಜೀವನ ಮುಂದ ಹಿಂಗ ಕಳ್ಕೊಂತ ಹೋಗ್ಕವನ, ನಮ್ಗ ಮುಂದ ಸುಖ ಸಿಗ್ತತೆ ಇಲ್ಲ ಅನ್ನೋ ಇದ್ರೊಳಗಿದ್ರಿ, ಕತ್ಲೆಯಲ್ಲಿದ್ರಿ. ಅವಾಗ ಜೀತ್ ಮೀಡಿಯಾ ನೀವು ಯಾವಾಗಿಂದ ಹೆಂಗೆ ಆಕಸ್ಮಿಕವಾಗಿ ಸಿಕ್ತಾ ಅಥವಾ ಯಾವ ತರ ಸಿಕ್ತು? ಜೀತ್ ಆಕಸ್ಮಿಕವಾಗಿ ಸಿಕ್ತ್ರಿ. ಫೋನ್ ನಮ್ಮ ಕಡೆಗೆ ಅಂತ ಫೋನ್ ಇದ್ದಿಲ್ರಿ, ಅವಾಗ ಸಣ್ಣ ಫೋನ್ ಇತ್ರಿ. ನಮ್ಮ ಮನೆಯರ ಫೋನ್ ತಂದು ಕೊಟ್ಮೇಲೆ ನಾನು ನೋಡ್ಕೊಂತ ಬಂದಾಗ ನಿಮ್ದು ರೆಮಿಡಿ ಸಿಕ್ತ್ರಿ. ನಮ್ಗೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತಂದು ಮಾಡಿದಾಗ ಅವನ್ನೆಲ್ಲ ಮಾಡಿ ನೀವು ಹೇಳಿದ್ದೆಲ್ಲ ಮಾಡ್ಕೊಂತ ಬಂದಾಗ ನಮ್ಗೆ ಒಳ್ಳೇದಾಕಂತ. ಫಸ್ಟ್ ರೆಮಿಡಿ ಯಾವ್ದು ನೋಡಿದ್ರಿ ನೀವು ನಮ್ದು ಜೀತ್ ಮೀಡಿಯಾ? ಫಸ್ಟ್ ರೆಮಿಡಿ ನೋಡಿರೋದ ನಾವು ಚೀಟಿ ಬರಿಬೇಕು ಅನ್ನೋಂಥ ಹಸಿರು ಪೆನ್ನಲ್ಲಿ ಚೀಟಿ ಬರೆದು ನೀವು ಇದನ್ನ ಮಾಡ್ರಿ ಅಂತ ಹೇಳಿದ್ರಲ್ರಿ, ಅದನ್ನ ಒಂದು 4-5 ವರ್ಷದ ಹಿಂದ ಮಾಡೇನ್ರಿ ನಾನು. ಫಸ್ಟ್ ಅಂದ್ರ ಇವ್ರ ಮನೆಯ ಸಮಸ್ಯೆ ಏನೇನ್ ಅದಾವು ಅವೆಲ್ಲ ಕ್ಲಿಯರ್ ಆಗ್ಲಿ ಅಂತ ಹೇಳಿ ಬರ್ದಿದ್ರಿ ನಾನು. ನಮ್ಮ ಮನೆಯ ಸಮಸ್ಯೆ ಏನೇನಿದ್ವು ಅವೆಲ್ಲ ಕ್ಲಿಯರ್ ಆಕ್ಯಂತಾನೆ ಬಂದವು ನೋಡ್ರಿ. ಹಾಗಾದ್ರೆ ನಾವು ಒಂದ್ಸಲ ಅದನ್ನ ವೀಕ್ಷಕರಿಗೆ ಹೇಳ್ಬಿಡ್ಲಾ? ಹೇಳ್ರಿ ಹೇಳ್ರಿ. ವೀಕ್ಷಕರನ್ನ ನೋಡಿ, ಇವಾಗ ಶ್ರೀಮತಿ ವಿಜಯ ಸಣ್ಣ ಬಸಪ್ಪ ಮಲ್ಲಾಡದವರು ಯಾವ ರೆಮಿಡಿ ಮಾಡಿಕೊಂಡ್ರು ನಮ್ಮ ಜೀತ್ ಮೀಡಿಯಾ ನೋಡಿ ಸುಮಾರು ಒಂದು 5-6 ವರ್ಷದ ಹಿಂದೆ ಫಸ್ಟ್ ರೆಮಿಡಿ. ತುಂಬ ಅಂಧಕಾರ ಗಾಢವಾದ ಕತ್ಲಲ್ಲಿದ್ದರು, ಜೀವನನೇ ಮುಗೀತು, ಗಂಡನ ವೃತ್ತಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ, ಕುಗ್ಗಿ ಕುಸ್ತು ಕೂತಿದ್ದಾರೆ. ಆ ಸಂದರ್ಭದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅವರು ಜೀತ್ ಮೀಡಿಯಾ ನೆಟ್ವರ್ಕನ್ನು ನೋಡ್ತಾರೆ. ನೋಡಿದ ಮೇಲೆ ಒಂದು ಬಿಳಿಯ ಪೇಪರಲ್ಲಿ ನಿಮ್ಮ ಸಮಸ್ಯೆ ಏನಿರುತ್ತೆ ಅದನ್ನು ಬರೆದುಬಿಟ್ಟು 41 ದಿನ ನಿಮ್ಮ ತಲೆದಿಂಬಿನ ಕೆಳಗಿಟ್ಬಿಟ್ಟು ಆಮೇಲೆ ಅದನ್ನು ಹರಿದು ಮರದ ಕೆಳಗಡೆ ಹಾಕುವಂಥ ರೆಮಿಡಿ ಹೇಳಿದ್ದೆ. ನೀವು ಕೂಡ ಅದನ್ನೀಗ ಫಾಲೋ ಮಾಡ್ಬೋದು. ಏನು ಅಂತಂದರೆ, ಜೀವನದಲ್ಲಿ ತುಂಬ ಕತ್ಲಿದೆ, ಅಂಧಕಾರ, ಗಾಢವಾದ ಕಗ್ಗತ್ತಲು, ಎಲ್ಲೂ ಕೂಡ ಬೆಳಕಿನ ಆಶಾಕಿರಣ ಕಾಣ್ತಾ ಇಲ್ಲ ಅಂತಂದಾಗ ಒಂದು ಸಣ್ಣ ಬಿಳಿಯ ಬಣ್ಣದ ಪೇಪರ್ ತೊಗೊಳ್ಳಿ, ಅದರಲ್ಲಿ ಲೈನ್ಸ್ ಇರಬಾರ್ದು. ನಿಮಗೇನು ಕಷ್ಟಗಳಿದೆ ಅದನ್ನು ಬರೀರಿ, ಹೆಂಗಿದೆ ಹಂಗೆ ಬರೀರಿ. ಸಾಲ ತೀರ್ತಾ ಇಲ್ಲ, ಗಂಡನ ವ್ಯಾಪಾರ ಚೆನ್ನಾಗಿಲ್ಲ, ಮಕ್ಕಳ ಮಾತು ಕೇಳ್ತಾ ಇಲ್ಲ, ಈ ರೀತಿ ಬರೆದು ಅದನ್ನು ದಿಂಬಿನ ಕೆಳಗೆ 41 ದಿವಸ ಇಟ್ಕೊಂಡು ಅದು ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಕೊನೆಗೆ ಬರೀಬೇಕು ನೀವು, ಇದೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗಲಿ, ಇದೆಲ್ಲ ಪಾಸಿಟಿವ್ ಆಗಿ ಕನ್ವರ್ಷನ್ ಆಗಲಿ ಅಂತ. 41 ದಿನ ಆದಮೇಲೆ ಸ್ತ್ರೀಯರಾದರೆ ಮುಟ್ಟಿನ ದಿನದಲ್ಲಿ 4-5 ದಿವಸ ಅದನ್ನು
ಎಕ್ಸ್ಟೆಂಡ್ ಮಾಡಿ ಅನಂತರ ಹರಿದು ಹಾಕ್ಬೋದು. ಅದನ್ನು ಸಣ್ಣ ಪೀಸ್ ಮಾಡಿ ಮರದ ಕೆಳಗಡೆ ಹಾಕಿದರೆ ಒಂದೊಂದೇ ಸಮಸ್ಯೆಯಿಂದ ನೀವು ಆ ಮುಕ್ತಿ ಪರಿಹಾರವನ್ನು ಕಾಣ್ತಾ ಬರ್ತೀರಾ. ನೋಡಿ, ಇದಕ್ಕೆ ನೀವು ಎಷ್ಟು ಖರ್ಚು ಮಾಡಿದ್ರಿ? ಒಂದು ಪೇಪರ್, ಒಂದು ₹2 ಒಂದು ಬಿಳಿ ಪೇಪರ್, ವೈಟ್ ಪೇಪರ್ ತೊಗೊಂಬಂದ್ರಿ. ಒಂದು ಸ್ಕೆಚ್ ಪೆನ್, ಒಂದು ₹2 ಕೂಡ ಇಂಕ್ ಖರ್ಚಾಗಲ್ಲ. ಹಬ್ಬ ಅಂದರೆ ಒಂದು ₹5 ಖರ್ಚಾಯಿತು. ಬಟ್ ದೊಡ್ಡ ನೀವು ಲಕ್ಷ ಕೋಟಿ ಖರ್ಚು ಮಾಡಿದ್ರೂ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂಥದ್ದು ಬರೀ ₹4-5 ಖರ್ಚಾಯ್ತಲ್ಲ. ಇದು ನಮ್ಮ ಜೀತ್ ಮೀಡಿಯಾದ ಅಸಲಿ ರೆಮಿಡಿಯ ತಾಕತ್ ಅಂತ ಹೇಳ್ಬೋದು. ಅದಕ್ಕೆ ಇಷ್ಟು 2.5 ಮಿಲಿಯನ್ ಫಾಲೋವರ್ಸ್ಗಳು ನಮ್ಮ ಜೀತ್ ಮೀಡಿಯಾವನ್ನು ಫಾಲೋ ಮಾಡ್ತಾ ಇದ್ದಾರೆ, ಭಕ್ತರಾಗಿದ್ದಾರೆ, ವೀಕ್ಷಕರಾಗಿದ್ದಾರೆ. ಯಾಕೆ ಅಂದರೆ ನಾವು ಯಾರ ಹತ್ರನೂ ಖರ್ಚು ಮಾಡಿಸಲ್ಲ. ನಾವು ಖಂಡಿತವಾಗಿ ಮನೆಯಲ್ಲಿ ಸಿಗುವಂಥ ಐಟಮಿಂದ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತೀವಿ. ಬನ್ನಿ ಮತ್ತು ಶ್ರೀಮತಿ ವಿಜಯ ಸಣ್ಣಬಸಪ್ಪ ಮಲ್ಲಾಡದವ್ರ ಜೊತೆಗೆ ಮಾತುಕತೆ ಮುಂದುವರ್ಸೋಣ. ಮತ್ತೆ ಆ ರೆಮಿಡಿ ಮಾಡಿದ ನಂತರ ಒಂದೊಂದೇ ಸಮಸ್ಯೆ ನಿಮಗೆ ಬಗೆಹರಿತಾ ಬಂತು ಅಂತ ಹೇಳಿದ್ರಿ. ಮುಂದೆ ಯಾವ ರೀತಿಯಾಗಿ? ನನಗ್ರಿ ಬರೀ ನೆಗೆಟಿವ್ ವಿಚಾರ ಬರೋದ್ರಿ. ಯಾರಿಗೆ? ನನಗರಿ. ಏನಂತ ಬರ್ತಾ ಇತ್ತು? ಏನಾಕತ್ತೆ ಏನ ಮುಂದೆ ಏನ ಅವ್ರು ಹಂಗಂತಾರ ಇವ್ರು ಹಿಂಗಂತಾರ ಅಂತಂದು ಬರೀ ಕೆಟ್ಟ ವಿಚಾರ ಬರೋವ್ರಿ. ನೀವು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಅಂದಾಗ ಅದನ್ನು ನಾನು ಹೇಳ್ಕೊಂತ ಬಂದ್ರಿ. ನಮ್ಮ ಮನೆಯವ್ರು ಚಲೋ ಅದಾರ, ನಮ್ಮ ಮನೆಯವ್ರು ಅದನ್ನ ಹಿಡಿತಾರ, ನಮ್ಮ ಮನೆಯವ್ರು ಇದನ್ನ ಹಿಡಿತಾರ, ನಮ್ಮ ಮನೆಯವ್ರ ಜಗ್ ರೊಕ್ಕ ಐತಿ, ನಮ್ಮ ಮನೆಯವ್ರು ಮನೆ ಕಟ್ಟ್ಯಾರ, ನಮ್ಮ ಮನೆಯವರು ಈಗ ಹೋದ್ರೆ ರೊಕ್ಕ ತಗೊಂಬರ್ತಾರ ಅನ್ನೋ ಪಾಸಿಟಿವ್ ನಾವು ಥಿಂಕ್ ಮಾಡ್ಕೊಂತ ಬಂದಾಗ ಅದು ನಾವು ಹೆಂಗೆ ಪಾಸಿಟಿವ್ ಮಾಡುತ್ತಂದ್ರೆ ಹಂಗೆ ಪಾಸಿಟಿವ್ ಹಾಕ್ಯಂತ ಬಂದದ್ರಿ ನಿಮ್ಮಿಂದ. ಆಮೇಲೆ ನಿಮ್ಗೆ ಇನ್ನೂ ಒಂದು ನೆನಪಿರ್ಬೋದು ಶ್ರೀಮತಿ ವಿಜಯ ಅವರೇ, ನಾನು ನಿಮ್ಮ ಮನೆಗೆ ವಾಸ್ತುಗೆ ಬಂದಾಗ ಒಂದು ಉಪಾಯ ಕೊಟ್ಟಿದ್ದೆ ನಿಮಗೆ. ಏನಾಗ್ತಿತ್ತು ಅಂದರೆ, ವಾಸ್ತು ಪರಿಶೀಲನೆಗೆ ಅಂತ ಕರೆಸಿದ್ರು. ಒಂದು 3 ವರ್ಷದ ಹಿಂದಗಡೆ ಹೋದೆ. ಮನೆಯಲ್ಲಿ ಪ್ರಬಲ ವಾಸ್ತು ದೋಷ ಇತ್ತು, ಅದನ್ನು ಕಂಡು ಹಿಡಿದು ಹೇಳಿದೆ. ಆವಾಗ ಅವರು ಒಂದು ಸಮಸ್ಯೆಯನ್ನು ವಿಶೇಷವಾಗಿ ನನ್ನ ಹತ್ರ ಹೇಳ್ಕೊಂಡ್ರು. ಅದೇನಪ್ಪ ಅಂದರೆ, ಮನೆಯಿಂದ ಯಾರಾದರೂ ಸದಸ್ಯರು ಹೊರಗಡೆ ಹೋದರೆ, ಗಂಡ ಇರಲಿ ಮಕ್ಕಳಿರಲಿ ಯಾರಾದರೂ ಹೊರಗಡೆ ಹೋದರೆ, ಅವರು ಬರ್ತಾರೋ ಇಲ್ವೋ, ಬಸ್ ಹತ್ತಬೇಕಾದ್ರೆ ಬಿದ್ದು ಹೋಗ್ತಾರೋ ಏನೋ, ಅವರು ವಾಪಸ್ ಬರ್ತಾರೋ ಇಲ್ವೋ, ಕೈಕಾಲು ಮುರ್ಕೋತಾರೋ, ಅಥವಾ ಏನು ಇವತ್ತು ರಕ್ತದ ಅಂಟಿಸ್ಕೊಂಡು ಮನೆಗೆ ಬರ್ತಾರೋ, ಏನೇನೋ ಕೆಟ್ಟ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಏನೇ ಒಂದು ಸಾವಿನ ವಿಚಾರ, ಒಂದು ತುಂಬ ನೆಗೆಟಿವ್ ಫೀಲಿಂಗ್ ಇತ್ತು. ಆಗ ತಡ ಮಾಡದೆ ಅವರಿಗೆ ನಾವೇನು ಸಜೆಸ್ಟ್ ಮಾಡಿದ್ವಿ ಅಂತಂದರೆ, ಶ್ರೀಚಕ್ರವನ್ನು ಸಜೆಸ್ಟ್ ಮಾಡಿ ಕೈಯಿಂದ ಇಟ್ಟು ಪೂಜೆ ಮಾಡಿಸಿ ಅವರಿಗೆಲ್ಲ ಸಿದ್ಧಿ ಮಾಡಿಸಿ ಕೊಟ್ಟು ಬಂದೆ. ಅದು ಮುಂದಿನ ಕತೆ ಬರುತ್ತೆ ನಿಮಗೆ, ಮುಂದಿನ ಒಂದು ಗುಡ್ ನ್ಯೂಸ್ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಆ ಆಲೋಚನೆಗಳನ್ನು ಹೇಳ್ಕೊಂಡ್ರಿ ವಾಸ್ತುಗೆ ಬಂದಾಗ. ಅದ್ರ ಬಗ್ಗೆ ನೀವು ಮೆಲುಕು ಹಾಕೋದು? ಅದರಿ, ನಮ್ಮ ಮನೆಯವ್ರು ಹೊರಗೆ ಹೋದ್ನಿ ಅಂದ್ರೆ ಎಲ್ಲಿ ಆಕ್ಸಿಡೆಂಟ್ ಆಕತ್ತೇನೆ ಅವ್ರಿಗೆ, ಅವ್ರು ಎಲ್ಲಿ ಏನಕ್ಕಾರ ಏನು ಹೊರಗೆ ಬರ್ತಾರ, ಅವ್ರು ಹೋದಿ ಡವ ಅನ್ನೋದು ನನಗೆ. ಅವ್ರು ಹೊರಗೆ ಹೋದ್ರೆ ಅವ್ರು ಹೊರಳಿ ನಮ್ಮ ಮನೆಗೆ ಬರೋ ಮಟ್ಟನ ನನಗೆ ಕೈಕಾಲು ಗದ ನಡ್ಗವ್ರಿ. ನನ್ನ ಮಗ ಹೊರಗೆ ಹೋದ್ನಿ ಅಂದ್ರೆ ನನ್ನ ಮಗ ಯಾರು ಏನು ಮಾಡ್ತಾರ ಏನು, ನನ್ನ ಮಗ ಮನೆಗೆ ಬರ್ತೈತೆ ಏನಿಲ್ಲ ಹಿಂಗೆ ಅನ್ಸದ ನನಗೆ. ನಾನು ಅವ್ರ ಕುಟ ಹೊಂಟನೆಲ್ಲ ನಮ್ಗೆ ಏನಾಕತ್ತೆ ಏನ ಅಂತ ಬರೀ ನೆಗೆಟಿವ್ ಥಿಂಕ್ ಬರೋದ್ರಿ. ನನಗೆ ಬರೀ ಹೆದರಿಕೆ ಬರೋದ್ರಿ ನಮ್ಗೆ. ನೀವು ಬಂದು ನಮ್ಮ ಕೈಯಾಗ ಇವನೊಂದು ಕೊಟ್ರಿ, ಆಮೇಲೆ ಇದನ್ನ ತೀರ್ಥ ಪ್ರೋಕ್ಷಣೆ ಮಾಡಿದ್ರಿ. ಅವಾಗಿಂದ ನಾನು ನೆಗೆಟಿವ್ ಥಿಂಕ್ ಬಿಟ್ಟನ್ರಿ. ಈಗ ಎಲ್ಲ ವಿಚಾರನ ಬಿಟ್ಟು ನೆಮ್ಮದಿದ್ದ ಅದನ್ನು ನಮ್ಮ ಮನೆ ವಾಸ್ತು ತಿದ್ದಿನ ಮ್ಯಾಕ ನಮ್ಗೆ ಎಲ್ಲ ಚಲೋ ಆಗಿದೆ. ವಾಸ್ತು ನೀವೇನು ನೋಡಿ ಸರಿಪಡಿಸಿ ಮ್ಯಾಕ್ರಿ ಇನ್ನೂ ಚಲೋ ಆಕ್ಯಂತ. ಸೊ ಅವಾಗ ವಾಸ್ತು ಪರಿಶೀಲನೆ ಒಂದು 3 ವರ್ಷದ ಹಿಂದೆ ನನ್ನ ಕೈಯಿಂದ ಮಾಡಿಸ್ಕೊಂಡು ತೀರ್ಥ ಪ್ರೋಕ್ಷಣೆ ಮಾಡಿದ್ಮೇಲೆ ಬಹಳಷ್ಟು ಭಾಳ ಚಲೋ ಆಯ್ತು ಗುರು. ಡೆವಲಪ್ಮೆಂಟ್ ಆಗ್ತಾ ಇದೆ. ಎಲ್ಲದ್ರಿಂದ ನಮ್ಮ ತಂಗಿ ಮಗಳಿಗೆ ಗೌರ್ಮೆಂಟ್ ಸೀಟ್ ಆಗಿತ್ತು ಗುರುಜಿ, ಇಂಜಿನಿಯರಿಂಗ್. ಬಹಳ ಸಂತೋಷ, ಬಹಳ ಸಂತೋಷ. ನೀವು ಅವ್ರಿಗೆ ತೀರ್ಥ ಪ್ರೋಕ್ಷಣೆ ಮಾಡಿದ್ರಿ? ಅವ್ರಿಗೂ ತೀರ್ಥ ಪ್ರೋಕ್ಷಣೆ ಮಾಡಿದ್ದೆ. ನಾವು $1800 ಬಾಡಿಗೆನ ಕಟ್ಟಾಕಾಗ್ತದಲ್ಲ ಗುರುಜಿ. ನಾನಾ ಮಂದಿಗೆ ಬಾಡಿಗೆ ಕೊಟ್ಟೆ ನಮ್ಮ. ನೋಡಿ ಸಣ್ಣಬಸಪ್ಪ ಅವ್ರು ಎಂಥ ಸಂತೋಷದ ವಿಷಯ ಹಂಚ್ಕೊಂಡ್ರು ಅಂತಂದರೆ, ಒಂದು ಕಾಲದಲ್ಲಿ ಪಾಪ $1800 ಬಾಡಿಗೆಯನ್ನು ಕೊಡಲಿಕ್ಕೆ ಆಗಲಾರ್ದಷ್ಟು ಜೀವನ ಕಷ್ಟಕರವಾಗಿ ಲಾಕ್ ಮಾಡಿತ್ತು. ಈಗ 3 ಮನೆಯನ್ನು ಅವರು ಕಟ್ಟಿಸಿ ಬಾಡಿಗೆ ಕೊಟ್ಟು ಇವತ್ತು ಸಾಕಷ್ಟು ಅಗರ್ಭ ಶ್ರೀಮಂತರಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದ್ದು ಈ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ರೆಮಿಡಿಗಳು ಮತ್ತು ಶ್ರೀಚಕ್ರದಿಂದ ಅಂಥೇಳಿ. ಹೇಗೆ ಅನ್ನಿಸ್ತು ನಿಮಗೆ ಸಣ್ಣಬಸಪ್ಪ ಅವರೇ? ಒಂದು ಟೈಮಲ್ಲಿ $1800 ಬಾಡಿಗೆ ಕೊಡೋಕೆ ಆಗ್ತಿರ್ಲಿಲ್ಲ, ಸಮಾಜದಲ್ಲಿ ಏನಾಗುತ್ತೋ ಏನೋ ಒಂದು ಆತಂಕ, ಎಲ್ಲೋ ಹೋಗ್ಬಿಡ್ಬೇಕು ಅನ್ಸದ್ ಗುರು. ಎಲ್ಲೇ ನಮ್ಮದು ಸಂಬಂಧಿಕರು ಇಲ್ದಲ್ಲಿ ಹೋಗಿ ಆರಾಮ್ ನೆಮ್ಮದಿದ್ದ ಇರ್ಬೇಕು ಅನ್ಸೋದು. ಇತ್ತ ಕಡೆ ಸಾಲ್ಗಾರ ಕಾಟ ಗುರುಜಿ, ಈ ಕಡೆ ನಮ್ಮ ಕಡೆ ಹಣೆ ಇಲ್ಲ, ದುಡಿಮೆ ಇಲ್ಲ, ಸಮಸ್ಯೆದಾಗ ಸಮಸ್ಯೆ, ದವಾಖಾನೆ ಬಂತು, ಎಲ್ಲ ಬಂತು. ಒಂದು ಕರೆನ್ಸಿ ಹಾಕ್ಸ್ಬೇಕಾದ್ರೆ ನಮ್ಗೆ ಅಷ್ಟು ಸರಳ ಇದ್ದಲ್ಲ ಗುರುಜಿ ಫೋನ್ನಿಗೆ. ನಮ್ಮ ಕಡೆ ಫೋನು ಕರೆನ್ಸಿ ಹಾಕ್ಸೋದು ದೊಡ್ಡ ವಿಚಿತ್ರ, ಉಣ್ಣೋದು ದೊಡ್ಡ ವಿಚಿತ್ರ ಅಂದಾಗ ಕರೆನ್ಸಿ ಇದೆ. ಯಾವಾಗ ನಿಮ್ಮಿದ್ದ ನಮ್ಗೆ ಒಳ್ಳೇದಾಕ್ಯಂತ ಬಂತಂದ್ರೆ ಸುಮಾರು 6 ವರ್ಷದಿಂದ ಈ ಕಡೆ ಭಯಂಕರ ಒಳ್ಳೇದಾದ. ನಾವು ಅಲ್ಲಿದ್ದ ನೆಮ್ಮದಿದ್ದ ಇದ್ವಿ. ನಾವು ಬಾಡಿಗೆ ಕಟ್ಟಕ್ಕೆ ಕಾಲಿಲ್ದವ, ಮನಿ ಜಾಗ ಕೊಡವನಂತ ಅವಂಗ $1800 ಬಾಡಿಗೆ ಕಟ್ಟಕ್ಕಾಗಲ್ಲ, 34 ಲಕ್ಷ ಕೊಟ್ಟು ಮನಿ ಹೆಂಗೆ ಹಿಡಿತಾನ ಅನ್ನಂತ.
ಆ ಪ್ರಕಾರ ಅವನು ಖರೀದಿ ಮಾಡಿಸ್ಕೊಡೋದು ಲೇಟು. ನಾನು 1 ತಿಂಗಳದಾಗ ರೊಕ್ಕ ಕೊಟ್ಟವನು 6 ತಿಂಗಳಿಗೆ ಖರೀದಿ ಮಾಡಿ ಕೊಟ್ಟಿದ್ದಾನೆ. ಆ ಅಂದ ಮಾತಿಗೆ ಅಷ್ಟು ಚಾಲೆಂಜ್, ನಿಮ್ಮ ಆಶೀರ್ವಾದದ ಅಷ್ಟು ಚಾಲೆಂಜ್ ಮಾಡಿದ್ದೆ ನಾವು. ನಾ ಹಿಡ್ದೇ ತೀರ್ತೀನಿ, ಖರೀದಿ ಮಾಡಿಸೇ ತೀರ್ತೀನಿ ಅಂತಂದು ಗುರು. ನೋಡಿ, ಬಹಳ ಸಂತೋಷ ಆಗುತ್ತೆ ಈ ವಿಚಾರಗಳನ್ನು ಮಾತಾಡಲಿಕ್ಕಾಗಿ. ಮತ್ತು ಈ ಶ್ರೀಚಕ್ರ ಯಂತ್ರವನ್ನು ನೀವು ಯಾವಾಗ ನೋಡಿದ್ರಿ ಜೀತ್ ಮೀಡಿಯಾದಲ್ಲಿ? 3 ವರ್ಷ ಆಯ್ತು ರೀ ಗುರುಜಿ. ಹಾಂ. ನೋಡಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ? ನಮಗೆ ಒಳ್ಳೇದುಂಟು. ನಮ್ಮ ತಗೋಬೇಕು ಅನಿಸ್ತ್ರಿ, ರೋಮಾಂಚನ ಚೇಂಜ್ ಆಯ್ತು ಗುರುಜಿ. ಅದನ್ನ ಒಂದ್ಸಲ ತಗೋಬೇಕು ಅನಿಸ್ತ್ರಿ. ತಗೊಂಡ್ಮೇಲೆ ನಿಮಗೆ ಜೀಟ್ ಮೀಡಿಯಾ ನೋಡ್ಕೊಂತ ಬಂದ್ವಿ, ನಿಮ್ಗೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಗುರುಜಿ. ನೀವು ನಮಗೆ ತಲುಪಿಸಿದ್ರಿ, ನಮ್ಗೆ ಅಲ್ಲಿದ್ದ ನಾವು ಪೂಜೆ ಮಾಡಕತ್ತೀವಿ, ಮತ್ತೆ ಇನ್ನೂ ಚಲೋ ಆಯ್ತು, ಇನ್ನೂ ಒಳ್ಳೇದಾಯ್ತು. ನಾವು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ ಗುರುಜಿ. ನಮ್ಮಿದ್ದ ಕೆಟ್ಟದ್ದಾಗೇ ಇಲ್ಲ, ಅವ್ರಿದ್ದ ನಮ್ಗೆ ಕೆಟ್ಟದಾಗೈತಿ. ನಾವು ಅದನ್ನ ತಲೆನೂ ಕೆಡಿಸಿಲ್ಲ. ನಾವು ನಮ್ಮ ಜೀವನ ಇರೋ ಮಟ್ಟ ಯಾರಿಗೆ ಕೆಟ್ಟದ್ದು ಮಾಡಲ್ಲ, ಬಯಸೋದು ಬೇಡ, ಬಯಸೋದು ಬೇಡ. ಹೌದು, ನಮ್ಮ ಪಾಡಿಗೆ ನಾವು ಜೀವನ ಮಾಡೋದು, ಆರಾಮ್ ನೆಮ್ಮದಿದ್ದ ಜೀವನ. ಇಲ್ಲಿ ಶ್ರೀಚಕ್ರ ಯಂತ್ರ 30 ದಿವಸಕ್ಕೆ ನೀವೇನು ಪೂಜೆಗಿಡಿಸಿದ್ರಿ ನಮ್ಮ ಹತ್ರ ಶ್ರೀಚಕ್ರ ಯಂತ್ರವನ್ನ, ಆ ಪೂಜೆಗಿಡಿಸಿದಾಗ 30 ದಿನದಲ್ಲಿ ಏನಾದರೂ ಬದಲಾವಣೆ? 8 ದಿನದ ಬದಲಾವಣೆ ಆಗಿದೆ ಗುರು. ವೆರಿ ಗುಡ್, ವೆರಿ ಗುಡ್. 8 ದಿನದ ನೀವು ಇವತ್ತು ನಮ್ಮ ಹೆಸರಿ ಮ್ಯಾಗ ಶ್ರೀಚಕ್ರ ಪೂಜೆ ಮಾಡಕತ್ತೀರಿ, ನಮಗೆ ಅಲ್ಲಿ ಬದಲಾವಣೆ ಆಗಿದೆ. ನೋಡಿ, ತುಂಬ ಸಂತೋಷ ಆಗ್ತಾ ಇದೆ. ನಾನು ಸ್ವತಃ ನಿಮ್ಮ ಮನೆಗೆ ವಾಸ್ತು ನೋಡಕ್ಕೆ ಬಂದಾಗ ಶ್ರೀಚಕ್ರ ಯಂತ್ರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದೆ. ಯಾಕೆಂದರೆ ತುಂಬ ಜನ ವೀಕ್ಷಕರು ವಾಸ್ತು ಕರೀತಾ ಇರ್ತಾರೆ, ಅಲ್ಲಿ ಹೋಗಿ ನೋಡಿ ವಾಸ್ತು ದೋಷ ನೋಡಿ ಶ್ರೀಚಕ್ರ ಪ್ರತಿಷ್ಠಾಪನೆ ಕೂಡ ಮಾಡಿಸ್ತೀವಿ. ನಿಮ್ಮ ಕಡೆಯಿಂದ ವಾಸ್ತು ದೋಷ ಪರಿಹಾರ ಮಾಡ್ಕೊಂಡ್ರೆ ಅವ್ರಿಗೆ ಯಾವತ್ತಿಗೆ ಸೋಲಲ್ಲ ಗುರುಜಿ. ಅವ್ರು ನೆಮ್ಮದಿ ಜೀವನ ಕಳಿಬೋದು. ಖಂಡಿತ 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 ಅವ್ರು ನೆಮ್ಮದಿದ್ದ ಇರ್ತಾರೆ ಗುರುಜಿ. ಹೌದು, ಶ್ರೀಚಕ್ರ ಬಂದಮೇಲೆ ಅವ್ರಿಗೆ ಯಾವುದೋ ಮಾಹಿತಿದ್ದ ದುಡ್ಡು ಬರ್ತೈತೆ ಗುರುಜಿ. ಖಂಡಿತ ಶ್ರೀಚಕ್ರದ ಒಂದು ಮಹಾಮಹಿಮೆ, ಯಾವುದೋ ಮಾಹಿತಿದ್ದಾರೆ, ಮಹಾಮಹಿಮೆ. ವಾಸ್ತು ಸರಿ ಮಾಡ್ಕೊಂಡು ಶ್ರೀಚಕ್ರ ಒಂದು ಮನೆಗೆ ಬಂದ್ಮೇಲೆ ಅದಕ್ಕೆ ನನ್ನ ಕಡೆಗೆ ರೊಕ್ಕ ಇರ್ತಿದ್ದಿಲ್ರಿ ಗುರುಜಿ, ನಿಜ ಹೇಳ್ತೀನಿ. 10 ರೂಪಾಯಿ 20 ರೂಪಾಯಿ ಅಷ್ಟ ಇಟ್ಕೊಂಡಿರ್ತಿದ್ರಿ. ಈಗ ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗ 10,000 5,000 ನನ್ನ ಕಡೆ ಎನಿ ಕಂಡೀಷನ್ ಇರ್ತೈತೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬ ಸಂತೋಷ. ಇದಕ್ಕಿಂತ ಒಂದು ಗೃಹಿಣಿಗೆ ಸಂತೋಷದ ವಿಷಯ ಇನ್ನೇನಿದೆ ಹೇಳಿ ನೋಡೋಣ. ಭಾಳ ಖುಷಿ ಅದಾವ್ರಿ ನಾವು ಗುರುಜಿ. ಅವಾಗಿನ ಕಷ್ಟ ಈಗ ಇಲ್ಲ ನೋಡ್ರಿ. ಇನ್ನೂ ಒಳ್ಳೇದಾಗ್ಲಿ. ಇನ್ನು ಸಣ್ಣಬಸಪ್ಪ ಅವ್ರಿಗೆ ಶ್ರೀಚಕ್ರ ಯಂತ್ರ ಬಂದಮೇಲೆ ನಿಮ್ಮ ವ್ಯಾಪಾರ ವ್ಯವಹಾರ ರಿಯಲ್ ಎಸ್ಟೇಟಲ್ಲಿ ದೊಡ್ಡ ಹೆಸರು ಮಾಡಿದ್ರಿ ಅಂತ ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ 20 ಗಂಟೆ ಸ್ಟೇ ಆಗೈತೆ ಗುರುಜಿ. ಶ್ರೀಚಕ್ರ ಬಂದು 8 ದಿವಸಕ್ಕೆ ನಂದು ಸ್ಟೇ ವೀಕೆಂಟ್ ಆಗೈತೆ ಗುರು. ಬಾ ನೋಡಿ, ಮೈ ಜುಮ್ ಅಂತ ಇದೆ. 80 ಲಕ್ಷದ ಆಸ್ತಿ ನಿಂತ್ಕೊಂಡೈತೆ ಗುರುಜಿ. 80 ಲಕ್ಷ. ಶ್ರೀಚಕ್ರ ಮನೆಗೆ ಬಂದು 8 ದಿವಸಕ್ಕೆ ಗುರುಜಿ ಸ್ಟೇ ಇದಾಯ್ತು, ರಿವೋಕ್ ಆಯ್ತು. ಸ್ಟೇ ವೀಕೆಂಟ್ ಆಗಿ ನನ್ನಂತೆ ಆರ್ಡರ್ ಆಗಿ ನಾನೆಲ್ಲ ಮಾರಿದ್ದೇನೆ ಗುರುಜಿ. ಅದು ಸೊ ಶ್ರೀಚಕ್ರ ಬಂದ್ಮೇಲೆ ತುಂಬಾ ನೀವು ರಿಯಲ್ ಎಸ್ಟೇಟಲ್ಲಿ ಬೆಳೆದ್ರಿ. ಆರಾಮದೇ ಗುರುಜಿ, ನಾ ದುಡ್ದೇನೆ ಗುರುಜಿ. ಸಾಕಷ್ಟು ಒಳ್ಳೆಯ ಹೆಸರು, ಒಳ್ಳೆ ಹೆಸರು ಆಗೈತಿ, ಒಳ್ಳೆ ದುಡ್ಡು ಮಾಡೇವಿ, ಒಳ್ಳೇದಾಗೈತಿ ಗುರುಜಿ. ಮನಿ ಕಟ್ಸಕತ್ತಾರ್ರಿ. ಬಹಳ ಸಂತೋಷ, ಬಹಳ ಸಂತೋಷ. 1 ಕೋಟಿ ರೂಪಾಯಿ ಮನಿ ಕಟ್ಸಾಕತ್ತೀವ್ರಿ ನಾವು. ನಾನು ಆ ವಾಸ್ತುನು ಕೂಡ ನೋಡಿ ಬಂದಿದ್ದೀನಿ, ನಿಮ್ಮ ಹೊಸ ಮನೆ. ಅದನ್ನ ನಾನೇ ಪ್ಲಾನ್ ಹಾಕೊಟ್ಟು ಬಂದಿದ್ದೆ. ಬಹಳ ನಾನು ಹೇಳಿದ್ದೆ ಅವ್ರಿಗೆ, ನಿಮ್ಗೆ ಇಷ್ಟೇ ದಿವಸದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ, ಇಷ್ಟೇ ದಿವಸದಲ್ಲಿ ಯಾವ ವಿಘ್ನಗಳು ಬರಲ್ಲ ಅಂತ ಹೇಳಿ ತೀರ್ಥ ಪ್ರೋಕ್ಷಣೆ ಮಾಡಿ ಬಂದಿದ್ದೆ. ಹೌದು ಗುರುಜಿ, ಅದೇ ತರ ಆಗ್ತಾ ಇದೆ ಅಂತ ಹೇಳಿದ್ರು. ಬಹಳ ಸಂತೋಷ, ಬಹಳ ಸಂತೋಷ. 2 ಮನಿನ ಒಂದು ದಿನ ನಿಂತಲ್ರಿ ಗುರುಜಿ. ಹೆಂಗ ನಡೆದವ್ರಿ 2 ಮನಿ. ಗಂಡನ ವೃತ್ತಿ ವ್ಯಾಪಾರ ಚೆನ್ನಾಗಿ ಚಲೋ ಐತ್ರಿ. ಬಹಳ ಚೆನ್ನಾಗಿ, ಬಹಳ ಸಂತೃಪ್ತರಾಗಿ ಆರಾಮದ ಗುರುಜಿ, ನೆಮ್ಮದಿದ್ದದ. ಬಹಳ ಸಂತೋಷ. ವೀಕ್ಷಕರಿಗೆ ಏನು ಮೊದಲು ನಾನು ಸಣ್ಣಬಸಪ್ಪ ಅವ್ರಿಗೆ ಕೇಳ್ತೀನಿ, ವೀಕ್ಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಒಂದು ಜೀತ್ ಮೀಡಿಯಾ ನೋಡಿ ಮತ್ತು ಶ್ರೀಚಕ್ರದಿಂದ ಮತ್ತು ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೆ ಏನನ್ನ ನೀವು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ? ನಾನು ದುಡ್ಡು ಅನ್ನೋದ ಗೊತ್ತಿದ್ದಿಲ್ಲ ಸರ್. ದುಡ್ಡು ಯಾವತ್ತು ನೋಡ್ತೇನೆ ಅನ್ನೋದು ನನ್ನ ಜೀವನ ಮುಗೀತು ಅಂತ ತಿಳ್ಕೊಂಡಿದ್ದೆ. ನೀವು ಯಾವಾಗ ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನ ಯಾವಾಗ ಭೇಟಿ ಆದ್ರಿ ಗುರುಜಿ, ಅಲ್ಲಿದ್ದ ನಮ್ಮ ಜೀವನ ಪಾವನ ಆಯ್ತು. ನಾನು ಎಷ್ಟು ಬೇಕಷ್ಟು ದುಡ್ಡು ನೋಡಿ 1 ರೂಪಾಯಿ ನೋಡ್ದಂಥ ಮನುಷ್ಯ ನಾನು, ನಿರ್ಗತಿಕ. ಆ ಟೈಮ್ನಾಗ ನನ್ನ ಹತ್ರ 10 ರೂಪಾಯಿ ರೊಕ್ಕ ಇರ್ತದೆ, ಸುಮ್ಮನೆ ಓಡಾಡಕ್ಕೆ ಜೋಬ್ನ್ಯಾಗ ರೊಕ್ಕಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಯಾವತ್ತು ಫಾಲೋ ಮಾಡಿ ನೀವು ಶ್ರೀಚಕ್ರ ಯಾವತ್ತು ಕೊಟ್ರಿ ಅವತ್ತು ನಾನು ನೆಮ್ಮದಿದ್ದದನಿ. ನಾನು ಈ ವೀಕ್ಷಕರಿಗೆ ಇದನ್ನೇ ಹೇಳೋದು, ನಮ್ಮ ಗುರೂಜಿಯರು ಶ್ರೀಚಕ್ರ ಮನೆ ತಂದಿಟ್ರೆ ಮರುದಿವ್ಸ 24 ಗಂಟೆದೊಳಗೆ ಬದಲಾವಣೆ ಅನ್ನೋದು ನಾನು ಅದಕ್ಕೆ ಸಾಕ್ಷಿ ಹೇಳೋದು. ನಾನು ಹೇಳ್ತಿದ್ದೇನೆ ಅದು ಗ್ಯಾರಂಟಿ. ನಾವು ಸುಮಾರು ಈಗ ವೀಕ್ಷಕರಿಗೆ ನಾನು ಹೇಳ್ತಾ ಇರ್ತೀನಿ, ಶ್ರೀಚಕ್ರ ತೊಗೊಂಡು ಬಂದರೆ 1 ವರ್ಷದೊಳಗಡೆ ಬದಲಾವಣೆ ಆಗುತ್ತೆ, 1 ವರ್ಷದೊಳಗೆ ಬದಲಾವಣೆ ಆಗುತ್ತೆ ಅಂತ. ಬಟ್ ನಮ್ಮ ಸಣ್ಣಬಸಪ್ಪ ಅವರ ಜೀವನದಲ್ಲಿ ನೋಡಿ, ಸುಮಾರು 80 ಲಕ್ಷದ ಆಸ್ತಿ ಸ್ಟೇ ಆಗಿ ಅವರು ತುಂಬ ಕಷ್ಟಪಡ್ತಾ ಇದ್ದರು. ಅದರ ಮೇಲೆ ಅದೆಲ್ಲ ಕ್ಲಿಯರೆನ್ಸ್ ಬಂದು ಅದನ್ನು ಸೇಲ್ ಮಾಡಿ ಮತ್ತೆ ಅವರು ರಿಯಲ್ ಎಸ್ಟೇಟಿಗೆ ಬಂಡವಾಳವನ್ನು ಹಾಕಿ ಎಲ್ಲಿಂದ ಎಲ್ಲೋ ಹೋದಂಥ ಉದಾಹರಣೆಗಳು ಜೀವಂತ ಸಾಕ್ಷಿಯಾಗಿ ಅವರು ಮನಸ್ಸು ತುಂಬಿ ಹೇಳ್ತಾ ಇದ್ದಾರೆ. ಇನ್ನು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ವೀಕ್ಷಕರಿಗೆ, ಈಗ ಜೀತ್ ಮೀಡಿಯಾ ವೀಕ್ಷಕರಿಗೆ? ಎಲ್ಲರೂ ಗುರುಜಿಯರು ಏನು ಹೇಳ್ತಾರೆ ಅದನ್ನು ಕೇಳ್ರಿ.
ಆಮೇಲೆ ಅವ್ರು ಕೊಟ್ಟಂಥ ರೆಮಿಡಿ ಮಾಡ್ಕೊಂತ ಬಂದಿ ಅಂದ್ರೆ ಎಲ್ರಿಗೂ ಒಳ್ಳೇದಾಕತಿ. ನಮ್ಗೆ ಶ್ರೀಚಕ್ರ ತರಿಸ್ಕೋಬೇಕು. ಶ್ರೀಚಕ್ರ ತರಿಸ್ಕರಿ, ನಮ್ಗೆ ಹೆಂಗೆ ಒಳ್ಳೇದಾಕತಿ ಹಂಗೆ ನಿಮಗೂ ಒಳ್ಳೇದಾಕತಿ. ನಂಬ್ರಿ, ಇದನ್ನು ನೆಗೆಟಿವ್ ಥಿಂಕ್ ಮಾಡಕ್ಕೆ ಹೋಗ್ಬೇಡ್ರಿ, ಬರೀ ಪಾಸಿಟಿವ್ ಥಿಂಕ್ ಮಾಡಿರಿ. ಖಂಡಿತ. ಯಾಕಂದ್ರೆ ನೀವು ಆಲ್ರೆಡಿ ಅದರಿಂದ ಸಿಹಿ ಹುಣ್ರಿ ನಾನು ನೆಗೆಟಿವ್ ಥಿಂಕ್ ಮಾಡಿ ಹುಚ್ಚಾಕಿದ್ರಿ. ಈಗ ಪಾಸಿಟಿವ್ ಥಿಂಕ್ ಮಾಡಿ ಚಲೋ ಆಗೇನ್ರಿ. ಬಹಳ ಸಂತೋಷ. ಭಾಳ ನೋಡಿ, ಈಗ ದಂಪತಿಗಳ ಮುಖದಲ್ಲಿ ಈಗ ನಗು, ಮುಗುಳ್ನಗೆ ಎಲ್ಲ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇದೇ ಥರ ಸಂತೋಷ, ನೆಮ್ಮದಿ ಭಗವಂತ ಶ್ರೀಮನ್ನಾರಾಯಣ ಮಾತೆ ಮಹಾಲಕ್ಷ್ಮಿ ಕರುಣಿಸಲಿ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ನಿಮ್ಮ ಯಜಮಾನರು ಅಮ್ಮ. ಇನ್ನೂ ಚೆನ್ನಾಗಿ ಹೆಸರು ಮಾಡಲಿ. ನೀವು ನಿಮ್ಮ ಮಗನ ಎಜುಕೇಷನ್ನು, ನಿಮ್ಮ ಆರೋಗ್ಯ, ನಿಮ್ಮ ಹೊಲ, ಕೃಷಿ, ಜಮೀನು ಎಲ್ಲ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನಮ್ಮ ಸ್ಟುಡಿಯೋಗೆ ಬಂದ್ರಿ. ಇನ್ನೇನಾದರೂ ಕೊನೆಯದಾಗಿ ಹೇಳೋದಿದೆಯಾ ನಮ್ಮ ವೀಕ್ಷಕರಿಗೆ? ಜೀಟ್ ಮೀಡಿಯಾ ಫಾಲೋ ಮಾಡ್ರಿ. ನಮ್ಮ ಗುರೂಜಿರು ಏನು ಹೇಳ್ತಾರ ಅವ್ನು ಓಸು ರೆಮಿಡಿ ಮಾಡ್ರಿ. ನಿಮ್ಮ ಜೀವನ ಪಾವನ ಆಗಲಿಲ್ಲ ಅಂದ್ರೆ ನಮ್ಮನ್ನು ಹಿಡಿದು ಕೇಳಿ. ಗುರೂಜಿರು ದೂರ ಇರ್ತಾರೆ, ಬೆಂಗಳೂರಾಗ ಇರ್ತಾರೆ, ನಾವು ಹಾವೇರಿಯಲ್ಲೇ ಇರ್ತೇವೆ. ಯಾರಾದ್ರೂ ಕೇಳಿದ್ರೆ ನಮ್ಮನ್ನು ಕೇಳ್ರಿ. ನೀವು ಗುರೂಜಿಯರ ಆಶೀರ್ವಾದದಿಂದ ನೀವೆಲ್ಲರೂ ಚಲೋ ಆಗ್ತೀರಿ. ಎಲ್ಲರಿಗೆ ಮಕ್ಕಳು, ಮರಿ, ತಂದೆ ತಾಯಿ ಅವ್ರ ಮಂತನ ಪಾವನ ಆಗ್ತೈತಿ. ಇಷ್ಟ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಅಮ್ಮ, ನೀವೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀನಿ? ನಮ್ಮ ಮನೆಯವ್ರು ಏನು ಹೇಳಿದ್ರೆ ಅದನ್ನು ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ. ವೀಕ್ಷಕರೇ, ದೂರದ ಊರಿನಿಂದ ಬಂದಂತಹ, ಹಾವೇರಿಯಿಂದ ಬಂದರು ಸಣ್ಣಬಸಪ್ಪ ಮಲ್ಲಾಡದವರು, ಅವರು ಶ್ರೀಮತಿಯವರು ಕಾರ್ಯಕ್ರಮದಲ್ಲಿ ಈ ಒಂದು ಸ್ಟುಡಿಯೋದಲ್ಲಿ ಬಂದು ಭಾಗವಹಿಸಿ ಎಷ್ಟು ಮುಕ್ತವಾಗಿ ಮಾತಾಡಿದರು ಅಂತಂದರೆ ನೋಡಿ, ಮನುಷ್ಯನಿಗೆ ವೀಕ್ಷಕರೇ ನಾನು ಒಂದೇ ಹೇಳಕ್ಕೆ ಇಷ್ಟಪಡ್ತಿರ್ತೀನಿ, ಇವತ್ತು ಹಣ ದುಡಿಯುತ್ತೆ ಅನ್ನೋದು ವ್ಯಾಪಾರೀಕರಣದ ಮಾತಾದರೂ ಕೂಡ ಹಣವನ್ನು ದುಡಿಯುವಂತಹವನೇ ಮನುಷ್ಯ. ಹಾಗಾಗಿ ಮನುಷ್ಯನಿಗೆ ಬೆಲೆ ಕೊಡಬೇಕೇ ಹೊರತಾಗಿ ಮನುಷ್ಯನಿಗೆ ಕಿಮ್ಮತ್ತು ಕೊಡಬೇಕಾ ಹೊರತು ಹಣಕ್ಕಲ್ಲ. ಯಾಕೆಂದರೆ ಹಣವನ್ನು ದುಡಿಯುತ್ತೆ ಅನ್ನೋದು ಹಣವನ್ನು ದುಡಿಯಕ್ಕೆ ಬಿಟ್ಟಾಗ ಅದು ದುಡಿಯುತ್ತೆ ಹೊರತಾಗಿ ಮನುಷ್ಯ ಫಸ್ಟ್ ಸಂಪಾದನೆ ಮಾಡೋದು ಮನುಷ್ಯ. ಹಾಗಾಗಿ ಆ ಮನುಷ್ಯನಿಗೆ ಬೆಲೆ ಇರಬೇಕು, ಮನುಷ್ಯನಿಗೆ ನಾವು ಕಿಮ್ಮತ್ತನ್ನು ಕೊಡಬೇಕು, ಮನುಷ್ಯನಿಗೆ ಪ್ರಯಾರಿಟಿ ಕೊಡಬೇಕು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವನು ಕಷ್ಟದಲ್ಲಿದ್ದಾಗ, ಕಣ್ಣೀರಲ್ಲಿದ್ದಾಗ, ಆ ಮನುಷ್ಯ ನೆಲಕ್ಕೆ ಬಿದ್ದಾಗ ಒಂದು 10 ಕಲ್ಲು ಎಸ್ತು ಅವನನ್ನು ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಮಾಡಬಾರ್ದು. ನಿಮಗೆ ಎಟ್ಲೀಸ್ಟ್ ನಿಮಗೆ ಅವನಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗದೆ ಹೊರತು ಆಗದಿದ್ದರೆ ಸುಮ್ಮನಿದ್ದು ಬಿಡಿ. ಅವನಿಗೆ ಮನಸ್ಸು ಚುಚ್ಚುವಂಥ, ನೋಯಿಸುವಂಥ ಮಾತನ್ನು ಆಡಬೇಡಿ ಹೊರತಾಗಿ ಅವನ ಮೇಲೆ ಇನ್ನೊಂದು ಕಲ್ಲು ಎಸೆಯುವಂಥ ಪ್ರಯತ್ನ ಬೇಡ. ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿ ಸಣ್ಣಬಸಪ್ಪ ಮಲ್ಲಾಡದವರು ಸ್ಟುಡಿಯೋಗೆ ಬಂದು ಮಾತಾಡಿದರು. ಅವಾಗಿನ ಎಂತಹ ಕಗ್ಗತ್ತಲು, ಇವತ್ತು ಬೆಳಕು ಯಾಕಾಗತ್ತೆ ಅನ್ನುವಂತಹ ಕಷ್ಟದಲ್ಲಿದ್ದರು. ಇವತ್ತು ನೋಡಿ ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ, ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅವರು ಶ್ರೀಮತಿಯವರು ಕೂಡ ಎಷ್ಟು ಸಂತೋಷದಿಂದ ಜೀತ್ ಮೀಡಿಯಾ ನೋಡಿ ಅವರು ಎಷ್ಟು ಫಾಲೋ ಮಾಡಿ ಇವತ್ತು ಉನ್ನತ ಮಟ್ಟದಲ್ಲಿದ್ದಾರೆ ಅಂದರೆ, ಅದನ್ನು ಮಾತಾಡಲಿಕ್ಕೆ ಸುಮಾರು ವಾರಗಟ್ಟಲೆ ನಾವು ಎಷ್ಟು ಸಂಚಿಕೆ ಮಾಡಿದರೂ ಸಾಕಾಗೋದಿಲ್ಲ ಅಂತ ಹೇಳ್ತಾ, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಂತಹ ಸಣ್ಣಬಸಪ್ಪ ಮಲ್ಲಾಡ ದಂಪತಿಗಳನ್ನು ನಾನು ಮುಕ್ತ ಹೃದಯದಿಂದ ಬೀಳ್ಕೊಡ್ತಾ ಇದ್ದೀನಿ. ನಿಮಗೆ ಕೋಟಿ ವಂದನೆಗಳು. ಮತ್ತು ನೀವು ಮುಂದಿನ ವರ್ಷ ನಮ್ಮ ಸ್ಟುಡಿಯೋಗೆ ಬರಬೇಕು. ಸಾಕಷ್ಟು ಇನ್ನೂ ಡೆವಲಪ್ಮೆಂಟ್ ಆಗಿದೆ ಅಂತ ಬಂದು ಹೇಳಬೇಕು. ಹೇಳ್ತೀರಾ ಖಂಡಿತವಾಗಿಯೂ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜಮೀನನ್ನು ಖರೀದಿ ಮಾಡಿರ್ತೀರಾ, ಮನೆಗೆ ಐಷಾರಾಮಿ ಕಾರ್ ಬಂದಿರುತ್ತೆ, ಮನೆ ಗೃಹ ಪ್ರವೇಶ ಆಗಿರುತ್ತೆ, ಒಂದು ಒಳ್ಳೆ ರೀತಿ ಬೆಳವಣಿಗೆ ಆಗಿರುತ್ತೆ ಅಂತ ನಾನು ಆಶೀರ್ವಾದ ಮಾಡ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಮತ್ತು ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವೀಕ್ಷಕರು ರೆಡಿ ಇದ್ದಾರೆ. ನೀವು ಕೂಡ ಈ ರೀತಿ ನನ್ನ ಎದುರುಗಡೆ ಕೂತ್ಕೊಂಡು ನಿಮ್ಮ ಜೀವನದ ಆಳವಾದಂತಹ ನೋವಿನ ದಿನಗಳು ಅದನ್ನೆಲ್ಲ ಹೊರಗಡೆ ಹಾಕಬೇಕು ಮನಸ್ಸಿಂದ. ವೀಕ್ಷಕರೇ, ನೋವನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು, ನೋವನ್ನು, ನೆಗೆಟಿವಿಟಿಯನ್ನು ಮನಸ್ಸಿಂದ ಹೊರಗಡೆ ಹಾಕಬೇಕು. ಮನಸ್ಸು 100ಕ್ಕೆ 100 ಪಟ್ಟು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿರಬೇಕು. ಆ ಮನಸ್ಸಿನ ನೋವನ್ನು ಇಲ್ಲಿ ಬಂದು ನನ್ನ ಮುಂದೆ ಹೊರಗಡೆ ಹಾಕಿ ಆ ಕಣ್ಣೀರನ್ನು ಫ್ಲಶ್ ಮಾಡಿ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿ ನಾನು ತುಂಬಿ ಕಳಿಸ್ತೀನಿ. ನಮ್ಮ ಜೀತ್ ಮೀಡಿಯಾದ ಒಂದು ಶ್ರೀಚಕ್ರ ಮತ್ತು ಪಾಸಿಟಿವ್ ರೆಮಿಡಿಗಳು ತುಂಬುತ್ತೆ. ನೀವು ಕೂಡ ನನ್ನ ಎದುರುಗಡೆ ಬಂದು ಕೂತ್ಕೊಂಡು ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳ್ಕೋಬೇಕು ಈ ಸಂಚಿಕೆಯಲ್ಲಿ ಅಂತಂದರೆ, ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ಕಿಂಗ್ ಮಾಡ್ಕೊಳ್ಳಿ. ನಮ್ಮ ತಂಡ ನನ್ನ ಎದುರುಗಡೆ ನಿಮ್ಮನ್ನು ಕೂರಿಸಿ ಮಾತುಕತೆಗೆ ಮುಕ್ತವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲ ಜೀತ್ ಮೀಡಿಯಾ ಮತ್ತು ಸಮಸ್ತ ವೀಕ್ಷಕ ಬಂಧುಗಳಿಗೆ ಪ್ರಚಾರ ಮಾಡಿ, ಅವರಿಗೂ ಕೂಡ ಈ ಕಷ್ಟ ಕಣ್ಣೀರಿನಿಂದ ಬೆಳಕಿನ ಕಡೆ ಬಂದಂತಹ ಈ ಕತೆಯಲ್ಲ, ಇದು ನೈಜ ಘಟನೆ, ಇದು ಅವರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ವಿಭಿನ್ನ ವಿನೂತನ ದಂಪತಿಗಳು ಮತ್ತು ಒಂದು ನೈಜ ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.